ಮಾತು ವೈರಿಗಳ ಮುಂದೆ ಗತ್ತಿ ನಿಂದಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಹೇಗೆ ನಿಮ್ಮ ಗ್ಲೋಬಲ್ ಕನ್ನಡಿಗ ಯುದ್ಧ ಮುಗಿಯದ ದೇಶವಾದ ಇರಾಕ್ಗೆ ಬಂದು ಇಲ್ಲಿನ ಕ್ಯಾಪಿಟಲ್ ಬಾಗ್ದಾದನ್ನ ಎಕ್ಸ್ಪ್ಲೋರ್ ಮಾಡಿದ ನಬಾ ಜೊತೆಗೆ ಇವತ್ತು ಕಂಟಿನ್ಯೂ ಮಾಡೋಣ ಬನ್ನಿ. ग्लोबल कन्नडिगा वेलकम टू इराक. ग्लोबल कन्नडिगा اهلا وسهلا بيك في العراق. नमस्ते कैसे हो आप लोग. मैं नबा हूँ, मैं इराक से हूँ, बगदाद, और वेलकम. ಇಲ್ಲಿ ಯಾವುದೋ ಬ್ಯಾಂಕಿಂಗ್ ಫೆಸ್ಟಿವಲ್ ನಡೀತಾ ಇದೆ. ಎಷ್ಟು ಸೆಕೆ ಇದೆ ಅಂದರೆ ಎಲ್ಲರೂ ಬ್ರೌಷರಲ್ಲಿ ಗಾಳಿ ಬೀಸ್ಕೊತಾ ಇದ್ದಾರೆ. ಬಹಳ ಹಳೆಯದಾದ ಇರಾಕಿ ಆರ್ಕಿಟೆಕ್ಚರ್ ಹೇಗಿತ್ತು ಅಂತ ನೀವು ನೋಡ್ಬೋದು. ಇಲ್ಲಿನ ಕಿಟಕಿಗಳು ಬಹಳ ಫೇಮಸ್ಸು. ಅಂದರೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ, ಕಲರ್ಸಲ್ಲಿ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ಈ ಬಿಲ್ಡಿಂಗ್ ಉದುರೋಗಿದೆ, ಬರೀ ಮುಂದೆ ನಿಂತಿರುವಂತಹ ಗೋಡೆ ಮಾತ್ರ ನೀವು ನೋಡ್ಬೋದು. ನಾವಿವಾಗ ಪಾಸ್ ಆಗ್ತಾ ಇರುವಂತಹ ಬಿಲ್ಡಿಂಗು ಹಳೆಯ ಬಾಗ್ದಾದ್ ಗವರ್ನರ್ನ ಮನೆಯಾಗಿತ್ತಂತೆ. ಓಕೆ, ಈ ಒಂದು ಜಾಗದ ಹೆಸರು ಶಾಹತೆ ಕಶ್ಲೆ ಅಂದ್ಬಿಟ್ಟು. ಬಹಳ ಪುರಾತನವಾದ ಗಡಿಯಾರ ನಮ್ಮ ಮೈಸೂರಿನಲ್ಲಿ ಸಿಗುತ್ತೆ. ಇಫ್ ಯು ಎವರ್ ಕಮ್ ಟು ಬ್ಯಾಂಗ್ಲೋರ್ ಯು ಶುಡ್ ವಿಸಿಟ್ ಮೈಸೂರ್. ಯಾ ವೆನ್ ಯು ಗೋ ಟು ಮೈಸೂರ್ ಯು ವಿಲ್ ಸಿ ಸಿಮಿಲರ್ ಕ್ಲಾಕ್ಸ್ ಲೈಕ್ ದಿಸ್. ಯಾ, ಆ್ಯಂಡ್ ಇಫ್ ಐ ಆಮ್ ದೇರ್ ಐ ವಿಲ್ ಟೇಕ್ ಯು. ವಿಲ್ ಡ್ರೈವ್ ಟು ಮೈಸೂರ್. ಸೊ ಪಾಪ ಇವ್ರುಗಳೆಲ್ಲ ನಾವು ಬಂದಾಗ ಎಷ್ಟು ಪ್ರೀತಿಯಿಂದ ನಡೆಸ್ಕೋತಾರೆ, ಎಷ್ಟು ಪ್ರೀತಿಯಿಂದ ತಮ್ಮ ಊರನ್ನು ತೋರಿಸ್ತಾರೆ. ನಾನು ಕೂಡ ಊರಲ್ಲಿ ಇರೋದೇ ಇಲ್ಲ. ಯಾವಾಗ ಊರಲ್ಲಿ ಇದ್ದಾಗ ಸ್ನೇಹಿತರು ಬಂದರೆ ನಾವು ತೋರಿಸ್ಬೇಕು ಅಲ್ವಾ. ಭಾಳ ಚೆನ್ನಾಗಿದೆ ಜಾಗ. ಪರ್ಮಿಷನ್ ಇರಲಿಲ್ಲ, ಒಂದು 5 ನಿಮಿಷ ಹೋಗಿ ಬನ್ನಿ ಅಂತ ಪರ್ಮಿಷನ್ ಕೊಟ್ಟರು. ಯು ಲೈಕ್ ಆ್ಯನಿಮಲ್ಸ್? ಮುದ್ದಾದ ಇರಾಕಿ ಕರಿ ಬೆಕ್ಕು. ಹಾಂ, ಕೋಪ ಮಾಡ್ಕೊಂಡಿದ್ದಾನೆ. ಏನೋ ಸಮಾಚಾರ? ಹಾಂ, ಬಾಲ ಹೊಡಿತಾ ಇದ್ದಾನೆ. I think he's a good guy. Say hi. No, he only knows Arabic. ಇದು ಆಲಿವ್ ಮರ. ಸಾಕಷ್ಟು ಮಿಡ್ಲ್ ಈಸ್ಟಲ್ಲಿ ಬೆಳೆಯುವಂತಹ ಆಲಿವ್ ಮರ. ಆಲಿವ್ ಆಯಿಲ್ ಅಂತ ಏನು ಹೇಳ್ತೀವಿ, ಇದರಿಂದಲೇ ಬರೋದು. 1869, this is 18th century clock. 18ನೇ ಶತಮಾನದ ಗಡಿಯಾರ. ನಿಮ್ಮೆಲ್ಲರೂ ಗೊತ್ತಿರಬೇಕು, ಅರೇಬಿಕ್ ಭಾಷೆಯನ್ನು ನಾವು ಇಂಗ್ಲೀಷ್ ಅಥವಾ ಕನ್ನಡವನ್ನು ಬಲಭಾಗದಿಂದ ಎಡಭಾಗಕ್ಕೆ ಬರಿತೀವಿ, ಆದರೆ ಇವ್ರುಗಳು ಎಡಭಾಗದಿಂದ ಬಲಭಾಗಕ್ಕೆ ಬರೀತಾರೆ. ಸೊ ಈ ಒಂದು ಗಿಡದ ಹೆಸರು ಗಾರ್ಡೆನಿಯಾ ಅಂದ್ಬಿಟ್ಟು. ಇದಕ್ಕೆ ನೋಡಿ ರೋಜಾ ಹೂ ಥರನೇ ಇದೆ ಇದು, ಬಟ್ ಇದು ರೋಜಾ ಹೂ ಅಲ್ವಂತೆ. ಕಮ್ ಅಂತ ಇದೆ. ವಾವಾ ಫಿಯು. ಎಷ್ಟು ಕ್ಯೂಟಾಗಿ ಬ್ಯಾಗ್ ಮೇಲೆ ಹಾಕೊಂಡ್ರು ನೋಡಿ. ವೆರಿ ನೈಸ್. All the Indians have one doubt about Iraqis. Okay. So is it compulsory in Iraq to wear hijab for women? No, it's like you don't have to wear it. Like I don't wear it, but it's for Muslims only. So are you a Muslim? I am a Muslim, but Okay. I don't wear it. It's fine. So no problem. Yeah, no problem. So nobody, because when I was in Iran, Iran is different. there was so because much of they're- problem. yeah, If you yeah. don't wear hijab, police catch you and take you to police station. Yeah. You saw many problems. And There's nothing here in Iraq. We're totally fine. so We it's a have liberal. Yeah, we have many religion, by the way, Uh-huh. like Christians and other things. So yeah, it's fine. It's totally fine. ಸೊ ಇರಾಕ್ ದೇಶದಲ್ಲಿ ಸಾಕಷ್ಟು ಜನಾಂಗಗಳು ಒಟ್ಟಿಗೆ ಬದುಕ್ತಾ ಇರೋದನ್ನು ನೋಡ್ಬೋದು. ಅದಾದಮೇಲೆ ಹಿಜಾಬು ಕಂಪಲ್ಸರಿ ಇಲ್ವಂತೆ, ಹೆಣ್ಮಕ್ಕಳ ಚಾಯ್ಸು. ಸೊ ಇಟ್ಸ್ ಎ ಚಾಯ್ಸ್. ಇಫ್ ಯು ವಾಂಟ್ ಟು ವೇರ್ ಯು ಕ್ಯಾನ್ ವೇರ್. ಸೊ ಕಂಪಲ್ಸರಿ ಇಲ್ಲ, ಅಥವಾ ಅದನ್ನು ಹಾಕೊಳ್ದೇ ಇದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆ್ಯಂಡ್ ವಾಟ್ ಅಬೌಟ್ ಡ್ರೆಸ್ಸಿಂಗ್? ವಾಟ್ ಇಸ್ ದ ಡ್ರೆಸ್ ಕೋಡ್? As you like, but not shorts. Okay. You can wear it, but you're gonna stare at you or something. ಸೊ ಬಟ್ಟೆಯನ್ನು ಚಿಕ್ಕ ಬಟ್ಟೆ ಹಾಕೊಳ್ಳೋದಕ್ಕೆ ಅಡಚಣೆ ಇಲ್ವಂತೆ, ಆದರೆ ಬೇಡದಿರುವಂತಹ ಅನಾವಶ್ಯಕ ಕಣ್ಣುಗಳು ಬೀಳುತ್ತೆ. ಸೊ ನಾವು ಯಾರೂ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಡ್ರೆಸ್ ಮಾಡರ್ನ್ ದ ವೇ ಯು ವಾಂಟ್. So you almost dress like a European now, right?
Kinda. Yes. Nice. So it's fine. So I'm going to ask you many more questions Yeah, about as you like, Iraq sure, when we sure. go further. Sure, as you like. Let's go. ಇಲ್ಲೇನು ನೋಡ್ತಾ ಇದ್ದೀರಾ ಬಹಳ ಮುಖ್ಯವಾದ ಜಾಗ. ಯಾವುದೇ ಒಂದು ಜಾಗದಲ್ಲಿ ಒಬ್ಬ ಜರ್ನಲಿಸ್ಟ್ ಅಥವಾ ಒಬ್ಬ ಪತ್ರಕರ್ತರಿಗೆ ಮರ್ಯಾದೆ ಸಿಕ್ಕಿದಾಗಲೇ ಫ್ರೀಡಮ್ ಆಫ್ ಸ್ಪೀಚ್ ಇರೋದು. ಇರಾಕ್ ದೇಶದ ಜರ್ನಲಿಸ್ಟ್ ಸಿಂಡಿಕೇಟ್ ನೋಡಿ, ಇಲ್ಲಿ ಪೆನ್ನ ನಿಬ್ಬು, ಇಂಕ್ ಪೆನ್ನ ನಿಬ್ಬು ಇದರ ಸಿಂಬಲ್ ಆಗಿ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಇರಾಕಿ ಜರ್ನಲಿಸ್ಟ್ಗಳು ಒಟ್ಟಿಗೆ ಕೂರಿ ಸಿಂಡಿಕೇಟ್ ಅಂದರೆ ಮಾತುಕತೆ ಮಾಡುವಂತಹ ಜಾಗ. ಸೊ ಇನ್ ಇರಾಕ್ ದೆರ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನೋ ಪ್ರಾಬ್ಲಮ್. ಲೈಕ್ Some politics, if you talk about them bad, they will kill you for sure. ಅಪ್ಪಿತಪ್ಪಿ ಸರ್ಕಾರದ ಮೇಲೆ ಏನೋ ಮಾತಾಡಿದ್ರೆ ನಿಮ್ಮನ್ನು ಸಾಯಿಸೋದಂತೂ ಖಚಿತ ಅಂತ ಹೇಳಿದ್ರು. ಸೊ ಫ್ರೀಡಮ್ ಆಫ್ ಸ್ಪೀಚ್ ಸುಮ್ಮನೆ ಹೆಸರಿಗೆ ಮಾತ್ರ. ಓಕೆ, ಸೊ ಇಟ್ಸ್ ಓನ್ಲಿ ಟು ಸೇ ಇಟ್ ಇಸ್ ದೇರ್. Can expose Iraq. ನೋ, ನಾಟ್ ನೆಸೆಸರಿಲಿ. ಈವನ್ ಇನ್ ಇಂಡಿಯಾ ದೆರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್. Yeah, I know about ಈಗ ಮೊನ್ನೆ ಅಷ್ಟೇ ಬಿಹಾರ್ ರಾಜ್ಯದಲ್ಲೋ ಯು ಪಿ ರಾಜ್ಯದಲ್ಲೋ ಒಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು, ಯಾಕಂದರೆ ಆ ಒಂದು ರೋಡ್ ಕಾಂಟ್ರಾಕ್ಟ್ ಬಗ್ಗೆ ಎಕ್ಸ್ಪೋಸ್ ಮಾಡಿದ್ರು ಅಂತ. ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದಂತಹ ಎಲ್ಲ ವಿಸಲ್ ಬ್ಲೋವರ್ಸ್ ಅಥವಾ ಜರ್ನಲಿಸ್ಟ್ಗಳನ್ನ ಇವತ್ತವರೆಗೂ ವಿಶ್ವದಲ್ಲಿ ಎಲ್ಲೂ ಬಿಟ್ಟಿಲ್ಲ. ಎಲ್ಲ ಕಡೆನೂ ಹತ್ಯೆ ಮಾಡಿದ್ದಾರೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಅಥವಾ ಅವರ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಅದಾಗಬಾರ್ದು. ಒಳ್ಳೆ ಇಂತಹ ವಿಷಯಗಳು ಹೊರಗೆ ಬಂದ್ರೇ ಜರ್ನಲಿಸ್ಟ್ ಕಡೆಯಿಂದ ಉತ್ತಮವಾದ ಮಾರ್ಗದರ್ಶನ ಅಥವಾ ಸಮಾಜಕ್ಕೆ ಗೊತ್ತಾಗೋದು ಸತ್ಯ ಏನು ಅಂತ. ಅಟ್ ದ ಸೇಮ್ ಟೈಮ್ ಎಲ್ಲ ಜರ್ನಲಿಸ್ಟ್ಗಳು ಕೂಡ ಸತ್ಯವಾಗಿಲ್ಲ. ಎಷ್ಟೊಂದು ಜನ ಯಾವ್ಯಾವುದೋ ಪೊಲಿಟಿಕಲಿ ಮೋಟಿವೇಟೆಡ್ ವಿಷಯಗಳ ಬಗ್ಗೆ ಮಾತಾಡಿ ಬರೀ ಒನ್ ಸೈಡೆಡ್ ಆಗಿ ಮಾತ್ರ ಇರ್ತಾರೆ. ಅದು ಕೂಡ ತಪ್ಪು. ಐಸ್ ಕ್ರೀಮ್, ವಿ ಆಲ್ ಸ್ಕ್ರೀಮ್ ಫಾರ್ ಐಸ್ ಕ್ರೀಮ್. ಇವಾಗ ನಬಾ ಮೇಡಮ್ ನಮಗೋಸ್ಕರ ಐಸ್ ಕ್ರೀಮ್ ಕೊಡಿಸ್ತಾರೆ. ಇಟ್ಸ್ ಗುಡ್ ಹಿಯರ್, ದ ಬೆಸ್ಟ್. Yeah, the best one is good. ಸೊ ಇಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತಂತೆ. ದೊಡ್ಡ ಗಡಿಯಾರವನ್ನು ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಐಸ್ ಕ್ರೀಮ್ ಪಾರ್ಲರ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. You want caramel one? ಹಾಂ, There's caramel, vanilla, and chocolate. Which one? ಟೆಲ್ ಮಿ You like it? ವಿಚ್ ಒನ್ ಇಸ್ ಗುಡ್? I don't like caramel, so this one I like. ವಿಚ್ ಒನ್? Vanilla and chocolate. ಓಕೆ, ಐ ವಿಲ್ ಹ್ಯಾವ್ ಕ್ಯಾರಮಲ್. ಐ ವಾಂಟ್ ಟು ಸಿ ವೈ ಯು ಡೋಂಟ್ ಲೈಕ್ ಇಟ್. I don't know, I don't like it. ಈ ಒಂದು ಐಸ್ ಕ್ರೀಮ್ ಶಾಪನ್ನ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ಅಂತ ನೀವು ಗಮನ ಹರಿಸ್ಬೋದು. ಮಿರರ್ ಗಿರರೆಲ್ಲ ಹಾಕಿ, Only caramel? ವಾಟ್ ಎವರ್, ವೆನಿಲ್ಲಾ ಆ್ಯಂಡ್ ಕ್ಯಾರಮಲ್. Caramel. ಯಾ, ಕ್ಯಾರಮಲ್ ಮತ್ತು ವೆನಿಲ್ಲಾ. ಆಹಾ, ಸರಿಯಾದ ಸ್ಕೂಪು. ಸೊ ದಿಸ್ ಇಸ್ ಕ್ಯಾರಮಲ್. ಆ, ಓಕೆ ಓಕೆ ಓಕೆ. ಸೊ ನಾವು ಕೆರೋಸಿನ್ ಹಣತೆಯನ್ನು ಇಟ್ಕೋತಾ ಇದ್ವಲ್ಲ, ಇದನ್ನು ಇವರು ಲಾಲಕ್ ಅಂತ ಕರೀತಾರಂತೆ. ಅದೇ ಥರನೇ ಇದೆ, ಚೆನ್ನಾಗಿದೆ, ನೈಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 20 ಕೊಡಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಕಿತ್ಕೋತಾ ಇದ್ದೀನಿ ದುಡ್ಡನ್ನು. ಸೊ ಯು ಶೋ ದ 25,000 ಹೌ ಇಟ್ ಲುಕ್ಸ್ ಲೈಕ್. ಸೊ ಬಹಳ ಕಡೆ 25,000 ನೋಟ್ ನೋಡಿರಲ್ಲ ನೀವು. I guess it's Hammurabi? ಹಮುರಾಬಿ, Yeah, I guess. ಬ್ಯಾಬಿಲಾನ್. Yes. ಹಾಂ ಹಾಂ, But the 25,000. London stole us, by the way. ವಾಟ್? The London stole us, the London Museum. London stole from everybody. Even they stole everything from India. It's better actually. They won't keep it here. They will destroy it. Yeah. I'm not joking. ಭಾರತ ದೇಶ ಹೇಗೆ 200-300 ವರ್ಷ ಬ್ರಿಟಿಷರ ಆಡಳಿತದ ಅಡಿಯಲ್ಲಿತ್ತೋ, ಅದೇ ಥರ ಇರಾಕ್ ದೇಶ ಕೂಡ ಸಾಕಷ್ಟು ವರ್ಷಗಳು ಬ್ರಿಟಿಷ್ ದೇಶದ ಆಡಳಿತದಲ್ಲಿತ್ತು. ಬಹಳ ಬೇಜಾರು. ಬಟ್ ಇವರು ಒಂದು ಒಳ್ಳೆ ಮಾತು ಹೇಳಿದ್ರು, ಬ್ರಿಟಿಷ್ ಮ್ಯೂಸಿಯಮಲ್ಲಿ ಅಟ್ಲೀಸ್ಟ್ ಇದು ಸುರಕ್ಷಿತವಾಗಿದೆ, ಇದೇ ಏನಾದರೂ ಇರಾಕ್ ದೇಶದಲ್ಲಿದ್ದರೆ ಇಷ್ಟೊತ್ತಿಗೆಲ್ಲ ಹಾಳಾಗಿರೋದು, ಸರ್ವನಾಶ ಮಾಡಿರೋದು ಅಂತ. ಇನ್ನೊಂದು ರೀತಿಯ ಥಾಟು. ಸೊ ಹೌ ಮಚ್ ಡಿಡ್ ಇಟ್ ಕಾಸ್ಟ್ ಫಾರ್ ದ ಐಸ್ ಕ್ರೀಮ್? ಫಾರ್ ಒನ್? ಫಾರ್ ಬೋತ್. ಸೊ ದಟ್ ಈಸ್ 2,000 ಅಂದರೆ 120 ರೂಪಾಯಿಗೆ ಇಷ್ಟು ಒಂದು 3 ಸ್ಕೂಪ್ ಐಸ್ ಕ್ರೀಮು. ಮತ್ತು ಬಹಳ ಚೆನ್ನಾಗಿ ಸುಂದರವಾಗಿ ಅಲಂಕಾರ ಮಾಡಿಕೊಟ್ಟಂತಹ ಸ್ನೇಹಿತರಿಗೆ ಧನ್ಯವಾದ. ಥ್ಯಾಂಕ್ ಯು ಹಬೀಬಿ. ಯಾ ಲೆಟ್ ಅಸ್ ಸಿಟ್ ವಿತ್ ದಿಸ್ ಅಮೇಝಿಂಗ್ ಗಡಿಯಾರ ವ್ಯೂ. ಇನ್ ಕನ್ನಡ ವಿ ಕಾಲ್ ಗಡಿಯಾರ ಫಾರ್ ಕ್ಲಾಕ್. Why is it so hard?
ಸೊ ಬಾಗ್ದಾದಲ್ಲಿ ಆಲ್ಮೋಸ್ಟ್ 50 ಡಿಗ್ರೀಸ್ವರೆಗೂ ಹೋಗುತ್ತಂತೆ ಪ್ರೈಮ್ ಸಮ್ಮರಲ್ಲಿ. ಇನ್ನೂ ಪ್ರೈಮ್ ಸಮ್ಮರ್ ಶುರುವಾಗಿಲ್ಲ. ಸೊ ಕರೆಕ್ಟ್ ಕೆಲಸ ಮಾಡ್ತಾಯಿದ್ದೀವಿ ಐಸ್ ಕ್ರೀಮ್ ತಿಂತ. ಬಟ್ ಐಸ್ ಕ್ರೀಮ್ನ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿಕೊಟ್ಟಿದ್ದಾರೆ ಅಂದರೆ ಖುಷಿ ಆಗ್ತಾಯಿದೆ. 37 ಟುಡೇ. ಸೊ 37 ಡಿಗ್ರಿ ಇವ್ರಿಗೆ ಸಿಕ್ಕಾಬಡೆ ಕೋಲ್ಡ್ ಅಂತೆ. ಬಾಗ್ದಾದಲ್ಲಿ 50 ಡಿಗ್ರಿ ಅಂದರೆ ಬಿಸಿ. ಅಯ್ಯಪ್ಪ, ಹೌ ಡು ಯು ಲಿವ್ ಇನ್ 50? ಇಟ್ಸ್ ವೆರಿ ಟಫ್. ಸೊ ನೌಡೇಸ್ ಇನ್ ಕರ್ನಾಟಕ ಆರ್ ಮೈ ಸ್ಟೇಟ್ ಟು ಇಟ್ ಇಸ್ 40 in prime summer. It is very tough. Global climate change is a very, very big problem. ಏನ್ರಿ ಹುಡುಗಿ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದಾಳೆ, ಪ್ರತಿಯೊಂದು ಇದೆ. ಸೊ ವಾಟ್ ಆಲ್ ಇಸ್ ಇನ್ ಯೋರ್ ಬ್ಯಾಗ್? ಶೋ ಅಸ್ ಪ್ಲೀಸ್. ಪಾನಿ, ನೀರು, 2 ಪರ್ಸು, ಒಂದು ಟರ್ಕಿ ಪರ್ಸು, ಟರ್ಕಿ ದೇಶದ ಪರ್ಸು, ಒಂದು ಇದನ್ನ ಕದ್ರೆ ಸಾಕು. ಸೊ ದಿಸ್ ಇಸ್ ಫಾರ್ ಮೀ, ಥ್ಯಾಂಕ್ ಯು. ಇದರಲ್ಲಿ ಬರೀ ಚೇಂಜ್ ಇದೆ ಅಂತೆ, ಬೇಡ. ನೋಡೋಕೆ ಚೆನ್ನಾಗಿದೆ ಅಂತ ಕಳ್ಳ ಇದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಏನು ಸಿಗಲ್ಲ. ಅದೇ ನೋಡೋಕೆ ಅಷ್ಟೊಂದೇನು ಚೆನ್ನಾಗಿಲ್ದಿರೋ ಈ ಬ್ಯಾಗಲ್ಲಿ ಎಲ್ಲ ಸಿಗುತ್ತೆ. ಇದು ನನಗೆ ಓಕೆ. ಒನ್ ಮೋರ್ ಪರ್ಸ್. ಇದರಲ್ಲಿ ಪವರ್ ಬ್ಯಾಂಕು, ವೈರ್ಗಳು. ಓಕೆ. ವಾಟ್ ದ ಹೆಲ್? ವಾಟ್ ದ ಹೆಲ್? ತೋರಿಸಿದ್ದು ಈ ಇನ್ನೊಂದು ಪರ್ಸ್ ಇದೆ, ಇದ್ರೊಳಗೆ ಸೋಪು, ಮುಖ ತೊಳ್ಕೊಳಕ್ಕಂತೆ ಮಧ್ಯ. ಓಕೆ. ಡಿಸ್ಪೋಸಬಲ್ ಟವಲ್ ಅಂತೆ. ಯಪ್ಪೋ, ಇದ್ರೊಳಗೆ ನೀರು ಹಾಕಿದ್ರೆ ದೊಡ್ಡ ಟವಲ್ ಆಗ್ಬಿಡುತ್ತಂತೆ. ಆಯಿತು. ಇದು ಮುಖ ಒರೆಸ್ಕೊಳ್ಳುವಂತಹ ಟಿಶ್ಯೂ ಪೇಪರು. ಇದು ಇನ್ನೊಂದು, ಅದಕ್ಕೊಂದು ಪರ್ಸು. ಇದು 4ನೇ ಪರ್ಸು. ಓಕೆ. ಇದೊಂದು 5ನೇ ಫ್ಯಾನು. ಆಮೇಲೆ ಇದು ಚ್ಯೂಯಿಂಗ್ ಗಮ್ಮು, ಕನ್ನಡಕ, ಟಿಶ್ಯೂ ಪೇಪರು, ಅದಾದಮೇಲೆ ಕೀಗಳು. ಅದಾದಮೇಲೆ ಇನ್ನೇನು ಬಾಕಿ ಇದೆಯಾ ಮೇಡಮ್? ಓಕೆ, ದಟ್ಸ್ ಇಟ್. ಪರ್ಫ್ಯೂಮು, ಹಾಂ, ಮೇಕಪ್ಪು, ಆಮೇಲೆ ಹೇರ್ ಬ್ಯಾಂಡು. ಹಾಂ, ಓಕೆ. ಆಮೇಲೆ ಆಲ್ಕೋಹಾಲು, ಅಂದರೆ ಇದು ಸ್ಯಾನಿಟೈಸರು. ಹಾಂ, ಮೈ ವಾಟ್, ದಟ್ಸ್ ಇಟ್. ನಾ ಕೊಟ್ಟಿದ್ದು ಹೂವು. ಅಯ್ಯಪ್ಪ, ಯು ಕ್ಯಾನ್ ಲಿವ್ ಫಾರ್ ಎವರ್ ಇನ್ ದಿಸ್. ಹಾಂ, ದಿಸ್ ಇಸ್ ನಾಟ್ ಮಿನಿಮಲ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸ್ಟಫ್ ಎನಿಬಡಿ ಕ್ಯಾನ್ ಕ್ಯಾರಿ. ಹಾಂ, ದಿಸ್ ಕ್ರೇಜಿ. ಒಳ್ಳೆ ಐಸ್ ಕ್ರೀಮು, ಒಳ್ಳೆ ಮಾತುಕತೆ ಆಯಿತು. ಹಾಗೆ ಸಾಕಷ್ಟು ಮುಖ್ಯವಾದ ವಿಷಯಗಳ ಬಗ್ಗೆ ನಭಾ ಅವರು ಮಾತಾಡ್ತಾ ಇದ್ರು. ಹೇಗೆ 8 ವರ್ಷದ ಹಿಂದೆ ಬಾಗ್ದಾದಲ್ಲಿ ಬದುಕೋದು ಬಹಳ ಕಷ್ಟ ಇತ್ತು. ನಮ್ಮ ತಾಯಿ ನಮ್ಮನ್ನ ಮನೆಯಲ್ಲಿ, ಅವರಿಬ್ಬರು ಮಕ್ಕಳಂತೆ, ಬ್ರದರ್ ಆ್ಯಂಡ್ ಯುವರ್ ಹ್ಯಾವ್ ಅ ಬ್ರದರ್ ಆ್ಯಂಡ್ ಇಟ್ ಇಸ್ ಯು. ಸೊ ಇಬ್ಬರು ಮಕ್ಕಳನ್ನ ದಿನ ಆಫೀಸಿಗೆ ಕರ್ಕೊಂಡು ಹೋಗೋರಂತೆ. ಯಾಕಂದರೆ ಮನೇಲಿ ಬಿಟ್ಟು ಹೋದ್ರೆ ಏನಾಗುತ್ತೋ ಅಂತ ಭಯ. ಆಫೀಸಲ್ಲಿ ಏನು ಬೇಕೋ ಆಗ್ಬೋದು. ಆಫೀಸ್ ಏನಾದ್ರು ಬ್ಲಾಸ್ಟ್ ಆದರೆ ನಾವು 3 ಜನ ಸತ್ತೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಪ್ರತಿ ದಿವಸ ಮನೆಯಿಂದ ಆಚೆ ಹೋದಾಗ ಬಾಗ್ದಾದಲ್ಲಿ ಅಥವಾ ಇರಾಕಲ್ಲಿ ವಾಪಸ್ ಮನೆಗೆ ಬರ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿ ಯಾರಿಗೂ ಇರಲಿಲ್ಲ. ಪ್ರತಿಯೊಬ್ಬರೂ ಪ್ರತಿ ದಿವಸ ಪ್ರಾಣವನ್ನು ಪಣ ಇಟ್ಟು ಕೆಲಸಕ್ಕೆ ಹೋಗ್ತಾ ಇರೋದು, ವಾಪಸ್ ಬರ್ತಾ ಇರೋದು ಮಾಡ್ತಾಯಿದ್ವಿ. ಸೊ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟೈಮ್ ನಮಗೆ ಆ ಟೈಮು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಹೇಗೆ ಅವರು ಇರಾಕಿಂದ ಆಚೆ ಹೋಗಿ ಬೇರೆ ಯುರೋಪಲ್ಲೋ ಅಥವಾ ಬೇರೆ ಎಲ್ಲೋ ಒಂದು ಕಡೆ ತಮ್ಮ ಜೀವನವನ್ನು ಕಟ್ಕೋಬೇಕು ಅನ್ನೋ ಕನಸು ಕೂಡ ಕಟ್ಕೊಂಡಿದ್ದಾರೆ. ಹಾಗೆ ಅವರ ತಾಯಿ ಮತ್ತು ತಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅವರ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟೇ. ಬರೀ 24 ವರ್ಷದ ಯುವತಿ, ಸಾಕಷ್ಟು ಕನಸುಗಳನ್ನು ಕಂಡಿರುವಂತಹ ಯುವತಿ, ಬಹಳ ಎಜುಕೇಟೆಡ್, ಬಹಳ ಲಿಟ್ರೇಟ್, ಮತ್ತು ಜೀವನದ ಮೇಲೆ ಸಾಕಷ್ಟು ಪ್ರೀತಿಯನ್ನು ಉಳಿಸ್ಕೊಂಡಿರುವಂತಹ ವ್ಯಕ್ತಿ. ಇಷ್ಟೆಲ್ಲ ಯುದ್ಧ ನೋಡಿದ್ಮೇಲೂ ಈ ರೀತಿ ಬದುಕ್ತಾ ಇದ್ದಾರೆ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಈಗ ಟೈಗ್ರಿಸ್ ನದಿ ಕಡೆ ಸನ್ಸೆಟ್ಟನ್ನು ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಟೈಗ್ರಿಸ್ ನದಿ ಬಹಳ ಸುಂದರವಾಗಿದೆ. ಇಲ್ಲಿಂದ ಇಡೀ ಇರಾಕ್ಗೆ ಇದೊಂದು ಜೀವಾಳ. ಎಲ್ಲ ದೇಶದಲ್ಲೂ ನೋಡ್ಬೋದು ನೀವು. ನೈಲ್ ನದಿ ಇಡೀ ಈಜಿಪ್ಟ್ ದೇಶವನ್ನೇ ಫಾರ್ಮ್ ಮಾಡಿದೆ. ಅದು ಬಿಟ್ಟರೆ ಈಜಿಪ್ಟ್ ದೇಶದಲ್ಲಿ ಮುಕ್ಕಾಲು ಭಾಗ ಬರೀ ಡೆಸರ್ಟು, ಯಾರೂ ಇರಲ್ಲ. ಅದೇ ರೀತಿ ಇಲ್ಲೂ ಕೂಡ ಇರಾಕ್ ದೇಶದಲ್ಲಿ ಎಲ್ಲೆಲ್ಲಿ ಟೈಗ್ರಿಸ್ ನದಿ ಹರಿಯುತ್ತೋ ಅಲ್ಲೆಲ್ಲ ಸುಂದರವಾದ ನಗರಗಳನ್ನು ಅಕ್ಕಪಕ್ಕದಲ್ಲಿ ಕಟ್ಕೊಂಡಿದ್ದಾರೆ. ಈ ಒಂದು ಟೈಗ್ರಿಸ್ ನದಿ ಹೇಗಿದೆ, ಇಲ್ಲಿಯ ಅನುಭವ ಮತ್ತು ಸೂರ್ಯಾಸ್ತವನ್ನು ನೋಡೋಣ ಬನ್ನಿ. ಸೂರ್ಯ ಚಂದ್ರನ ರೀತಿ, ಐ ಥಿಂಕ್ ಇಟ್ಸ್ ದ ಮೂನ್. ನೋ, ಇಟ್ಸ್ ಅ ಸನ್. ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನಾವು ಹಳೆಯ ಬಾಗ್ದಾದ್ನ ಗಲ್ಲಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಸಾಕಷ್ಟು ಜನ ಫಾರಿನ್ ಫೋಟೋಗ್ರಾಫರ್ಸ್ನ ಕೂಡ ನೋಡ್ಬೋದು ಇಲ್ಲಿ. ಟೂರಿಸ್ಟ್ಗಳು ಬಹಳ ಕಮ್ಮಿ.
ಸದ್ಯಕ್ಕೆ ಈ ದೇಶವನ್ನು ವಿಸಿಟ್ ಮಾಡ್ತಾ ಇರೋದು. 2025ನೇ ಇಸ್ವಿಯಲ್ಲಿ ಇರಾಕ್ ದೇಶ ತನ್ನನ್ನು ತಾನು ದ ಟೂರಿಸಮ್ ಹಬ್ ಆಫ್ ಅರಬ್ ವರ್ಲ್ಡ್ ಅಂತ ಹೇಳಿ ಸಾಕಷ್ಟು ಫಾರಿನರ್ಸ್ಗೆ ವೀಸಾ ಕೊಡೋಕ್ಕೆ ಶುರು ಮಾಡಿದೆ. ವೀಸಾ ತೊಗೊಳ್ಳೋದು ಸ್ವಲ್ಪ ಇವತ್ತಿಗೂ ಕಾಂಪ್ಲಿಕೇಟೆಡು. ಒಟ್ಟು ನನಗೆ ಇರಾಕ್ ವೀಸಾ ತೊಗೊಳ್ಳೋದಕ್ಕೆ ಖರ್ಚಾಗಿದ್ದು ಆಲ್ಮೋಸ್ಟು 23,000 ರೂಪಾಯಿ. ನನ್ನ ಜೀವನದ ಅತ್ಯಂತ ಎಕ್ಸ್ಪೆನ್ಸಿವ್ ವೀಸಾ ಅಂತಲೇ ಕರೀಬೋದು ಇರಾಕ್ ದೇಶದ ವೀಸಾ. ಯಾಕೆಂದರೆ ಇವರು ಸ್ಟ್ರೀಮ್ಲೈನ್ ಮಾಡಿಲ್ಲ, ಇವರ ಫಾರಿನ್ ಅಫೇರ್ಸ್ ಇನ್ನೂ ಸರಿಯಾಗಿ ಸ್ಟ್ರೀಮ್ಲೈನ್ ಆಗಿಲ್ಲ. ಫಸ್ಟು ನೀವೊಂದು ಇನ್ವಿಟೇಷನ್ ಲೆಟರ್ ತೊಗೋಬೇಕು, ಅದಾದಮೇಲೆ ಏರ್ಪೋರ್ಟಿಗೆ ಬಂದು ಮತ್ತೆ $50 ಕಟ್ಟಬೇಕು. ಸಾಕಷ್ಟು ಮಿಡ್ಲ್ ಮ್ಯಾನು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇದೆ. ಈ ಓಲ್ಡ್ ಇರಾಕಿ ಆರ್ಕಿಟೆಕ್ಚರ್ನ ಎಂಜಾಯ್ ಮಾಡಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇರಾಕ್, ಮೈ ಡಿಯರ್? Iraq? ಯಾ For me? ಯಾ I don't like it. ಇರಾಕ್ ದೇಶ ಏನು, ಅದರ ಅರ್ಥ ಏನು ಅಂತ ಕೇಳಿದೆ. ನನಗೆ ಇರಾಕ್ ಬಗ್ಗೆ ಏನು ತಿಳ್ಕೊಳಕ್ಕೆ ಇಷ್ಟ ಇಲ್ಲ, ಬರೀ ಇಂಡಿಯಾ ಮಾತ್ರ ಅಂದರು. ಇನ್ ಆ್ಯಕ್ಚುಯಾಲಿಟಿ ಇರಾಕ್ ಅಂದರೆ ಫರ್ಟೈಲ್ ಲ್ಯಾಂಡ್ ಅಂತ ಅರ್ಥ. ಯಾಕೆಂದರೆ ಈ ಒಂದು ಜಾಗ ಅಷ್ಟು ಫರ್ಟೈಲ್ ಆಗಿತ್ತು, ಆದರೆ ಕ್ಲೈಮೇಟ್ ಚೇಂಜಿಂದ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿಂದ ಈಗ ಇರಾಕು ಆ ಒಂದು ಫರ್ಟೈಲ್ ಲ್ಯಾಂಡ್ ಆಗಿ ಉಳಿದಿಲ್ಲ. ಸೊ ಆ ಹೆಸರಿಗೆ ತಕ್ಕಂತೆ ಇವತ್ತು ಇಲ್ಲಿ ನೀರು ಇಲ್ಲ. شكرا ماخذ يمي العيون السود عجوزا انا يمي العيون السود عجوزا انا قدك القمر انا تريق منه قدك القمر انا تريق منه ಬೇಬಿ. ಸೊ ಈಗ ಟೈಗ್ರಿಸ್ ನದಿಯನ್ನು ದಾಟಲಿದ್ದೇವೆ. أقول شادي زواج؟ شلون؟ أقول شادي يعني زواج. لا لا لا. ماني؟ قولي له اذا عنده فلوس روحيه شادي؟ ಶಾದಿ شادي؟ بچا؟ ಎಲ್ಲರೂ ಕೇಳ್ತಾ ಇದ್ದಾರೆ ಬಚ್ಚ بچا؟ ನಾವಿಬ್ರು ಮದುವೆ ಆಗಿದ್ದೀವ ಅಂತ. اذا عنده روحيه يعطينا فلوس How are you? بچا؟ فنان. سينك نعم نعم. ದೇ ಥಿಂಕ್ ವಿ ಆರ್ ಮ್ಯಾರಿಡ್. ಮುತನ್ನಬಿ ಸ್ಟ್ರೀಟು ಸಿಕ್ಕಾಪಟ್ಟೆ ಸಾಂಸ್ಕೃತಿಕವಾದ ಜಾಗ ಆಗಿರೋದ್ರಿಂದ ಇಲ್ಲಿ ಸಿಗುವಂತಹ ಲೋಕಲ್ ಪ್ರಾಡಕ್ಟ್ಸ್ನೆಲ್ಲ ಮಾರ್ಕೆಟಲ್ಲಿಟ್ಟು ಮಾರ್ತಾರೆ. ಇದನ್ನು ಸೂಕ್ ಅಥವಾ ಬಜಾರ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯ ವಸ್ತುಗಳನ್ನು ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಾವು ಬ್ರಿಡ್ಜ್ ದಾಟಿ ಟೈಗ್ರಿಸ್ ನದಿಯ ಆ ಸೈಡ್ಗೆ ಹೋಗಲಿದ್ದೇವೆ. ಸಂಜೆ ಆಗ್ತಿದ್ದಂಗೆ ಅಲ್ ಮುತನಬಿ ಸ್ಟ್ರೀಟಿನ ಮೆರೆಗೆ ಬದಲಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಎಲ್ಲ ಜನಗಳು ಇಲ್ಲಿ ಆರಾಮಾಗಿ ಓಡಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಟೈಗ್ರಿಸ್ ನದಿಯ ಮೇಲೆ ನಿಂತಿರುವಂತಹ ಐತಿಹಾಸಿಕ ಶುಹಾದಾ ಬ್ರಿಡ್ಜನ್ನು ಕ್ರಾಸ್ ಮಾಡ್ತಾ ಇದ್ದೀವಿ. ಇದು ಭಾಳ ಹಳೆಯದಾದ ಬ್ರಿಡ್ಜ್ ಆದ್ದರಿಂದ ಇದರ ಮೇಲೆ ಎಲ್ಲ ಗಾಡಿಗಳನ್ನು ಬಿಡಲ್ಲ, ಒನ್ ವೇ ಮಾತ್ರ, ಈ ಕಡೆಯಿಂದ ಆ ಕಡೆ ಹೋಗ್ಬೋದು. ಲಾರಿ ಗಿರಿ ಎಲ್ಲ ಬಿಡಲ್ವಂತಿಲ್ಲಿ. ಆಹಾ ನೋಡಿ, ಟೈಗ್ರಿಸ್ ನದಿಯ ಸೊಬಗನ್ನು ಅನುಭವಿಸಿ. Introducing you all to the Arjun Kapoor of Iraq, my dear friend Osama. هندوستان زنداباد. زندباد Ram Siya Ram Siya Ram Jai Jai Ram. Oh, okay. Ram Siya Ram in the heart of Baghdad. I Siya know Ram say Ram. He's singing my name. Ram Siya. So here presenting you my dear friend Osama from Baghdad, Iraq. ಇವರು ಮತ್ತು ನಮ್ಮ ಪ್ರೀತಿಯ ನಮ್ಮ ಇಬ್ಬರು ಸ್ನೇಹಿತರು. ಇವರು ಒಸಾಮನ ನಂಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಸಚ್ ಅ ಬ್ಯೂಟಿಫುಲ್ ಆ್ಯಂಡ್ ಅ ಲವ್ಲಿ ಫ್ರೆಂಡ್.
ಶಿ ಇಸ್ ಸೋ ಅಮೇಝಿಂಗ್. Yeah, she is amazing. Astonishing girl from Baghdad. ಇರಾಕ್ ದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಶೂಟಿಂಗ್ ಸೆಟ್ ಒಳಗೆ ಬರ್ತಾ ಇದ್ದೀವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಇರಾಕಲ್ಲೂ ಕೂಡ ಇಲ್ಲಿಯ ಲೋಕಲ್ ಚಲನಚಿತ್ರಗಳನ್ನು ಶೂಟ್ ಮಾಡ್ತಾರೆ ಜನ. ವಾವ್, ಸೆಟ್ ಹಾಕಿದ್ದಾರೆ. ಹಳೆಯ ಟ್ರೆಡಿಷನಲ್ ಮನೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೈಸ್. ಸೊ ಇಮಾಮ್ ಹುಸೇನ್ ಅವರ ಮೇಲೆ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರಂತೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಕರಿದ ತಿಂಡಿಗಳು ಎಲ್ಲ ದೇಶದಲ್ಲೂ ಎಲ್ಲರಿಗೂ ಪ್ರಿಯವಾದಂತಹ ಖಾದ್ಯ ಸಂಜೆ ತಿನ್ನೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೂರಕ್ ಅಂತ ಒಂದು ಡಿಶ್ಶು. ಇದು ಟರ್ಕಿಷ್ ಆಟೋಮನ್ ಎಂಪೈರ್ ಸಮಯದಿಂದ ಇರಾಕ್ ದೇಶಕ್ಕೆ ಬಂದಿದಂತೆ. ಇದರೊಳಗೆ ಮಾಂಸವನ್ನು ಹಾಕಿ ಎಣ್ಣೆಯಲ್ಲಿ ಕರಿದು ಕೊಡ್ತಾರೆ. ಇದೊಂದು ಚಿಕ್ಕ ಬೇಕ್ರಿ. ಈ ಚಿಕ್ಕ ಬೇಕ್ರಿಯಲ್ಲಿ ನೀವು ಬೇರೆ ಬೇರೆ ರೀತಿಯ ಪಫ್ಗಳನ್ನ ಕೂಡ ನೋಡ್ಬೋದು. ಭಾಳ ಸೊಗಸಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡೋದಕ್ಕೆ ಹೊಟ್ಟೆ ಹಸಿವಾಗ್ತಾ ಇಲ್ಲ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇಲ್ಲ. ಲೋಕಲ್ ಖಾದ್ಯಗಳ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇರಾಕಿ ಲೋಕಲ್ ಆಟವಾದ ಡಾಮಿನೋ ಬಹಳ ಫೇಮಸ್ಸು. ತುಂಬ ಸೊಗಸಾಗಿರುತ್ತೆ ಈ ಆಟ, ಸೂಪರಾಗಿರುತ್ತೆ. ಇಲ್ಲಿಯ ಲೋಕಲ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಬೀದಿಗಳಲ್ಲಿ. ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ನಾನು ಮತ್ತು ನನ್ನ ಬ್ರದರ್ ಒಸಾಮ ಇದ್ದೀವಿ ಬಹಳ ಮುಖ್ಯವಾದ ಬಾಗ್ದಾದ್ನ ಒಂದು ಜಾಗದಲ್ಲಿ. ಈ ಜಾಗದ ಹೆಸರು ತಹ್ರಿಯರ್ ಸ್ಕ್ವೇರ್ ಅಂತ. ಇದನ್ನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಮಾಡಿದ್ರು. ಹೌ ಇಸ್ ಇಟ್ ಪ್ರೊನೌನ್ಸ್ ಬ್ರದರ್? Tahrir Square. ತಹ್ರಿಯರ್ ಸ್ಕ್ವೇರ್ ಅಂತ. ಈ ಒಂದು ಜಾಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಅಥವಾ ಫ್ರೀಡಮ್ ಮೂಮೆಂಟ್ಗೆ ಬಹಳ ಮುಖ್ಯವಾದ ಒಂದು ಜಾಗ. 1961ನೇ ಇಸ್ವಿಯಲ್ಲಿ ಈ ಒಂದು ಜಾಗವನ್ನು ಡಿಸೈನ್ ಮಾಡಲಾಯಿತು. ಇರಾಕ್ನ ರಾಜ ಇಲ್ಲಿಯ ಬಹಾತ್ ಪೊಲಿಟಿಕಲ್ ಗೌರ್ಮೆಂಟು ಅವ್ರನ್ನ ಓವರ್ಟೇಕ್ ಮಾಡಿ ಅವ್ರನ್ನ ಕೊಂದ ನಂತರ ಇನ್ನೊಂದು ಹೊಸ ಗೌರ್ಮೆಂಟ್ ಫಾರ್ಮ್ ಆಗೋ ನಡುವೆ ಜನರ ಫ್ರೀಡಮ್ಗೋಸ್ಕರ ಮಾಡಿದಂತಹ ಜಾಗ ಇದು. ಅದರ ಅನ್ಫಾರ್ಚುನೇಟ್ಲಿ ಈ ಒಂದು ಜಾಗವನ್ನು ಸಾಕಷ್ಟು ಬೇರೆ ರೀತಿಯ ಬಳಕೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೋಸೆಂಟ್ ಬಹಳ ಮುಗ್ಧವಾದ ಜನರನ್ನು ಈ ಒಂದು ಜಾಗದಲ್ಲಿ ಕೊಲ್ಲಲಾಗಿದೆ. 2019ರಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ನಡೆದಾಗ ಒಂದು 60ರಿಂದ 70 ಸಾವಿರ ಜನ ಇಲ್ಲಿ ನಿಂತಿದ್ದರಂತೆ ಪ್ರೊಟೆಸ್ಟ್ ಮಾಡ್ತಾ. ಆಗ ಒಂದು ದೊಡ್ಡ ಇಡೀ ಸರ್ಕಾರ ಮತ್ತು ಎಲ್ಲ ಮಿಲಿಷಿಯಾ ಎಲ್ಲ ಬಂದು ತುಂಬಾ ತೊಂದರೆ ಮಾಡಿ 1000ಕ್ಕೂ ಹೆಚ್ಚು ಜನರನ್ನು ಸಾಯಿಸಿದಂತಹ ಜಾಗ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಈ ಥರ ಜಾಗಗಳನ್ನ ನೀವು ನೋಡ್ಬೋದು. ನಮ್ಮಲ್ಲೂ ಫ್ರೀಡಮ್ ಪಾರ್ಕ್ ಇದೆ, ನಾವೆಲ್ಲ ಬಂದು ಪ್ರೊಟೆಸ್ಟ್ ಮಾಡುವಂತಹ ಜಾಗ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಪ್ರತಿಯೊಂದು ದೇಶಕ್ಕೂ ಬಹಳ ಮುಖ್ಯ, ಅದರ ಒಂದು ಫ್ಯೂಚರ್ಗೆ ಬಹಳ ಮುಖ್ಯ. ಸೊ ವಾಟ್ ಈಸ್ ಯುವರ್ ಐಡಿಯಾ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಮೈ ಫ್ರೆಂಡ್? You know, look at it right now. It was built in the 1961 by Jawad Salim, the Iraqi architect. It was one of the most famous Iraqi architects in Iraq, and they built it just only to people when they want to express the freedom to practice their rights. They come here and gather all together to demand for their rights. For example, like many protests had been here before, like, you know, starting from the 60s until now, until yesterday. How important is freedom of expression, do you think, for the people of a country? Definitely, like, I think, you know, I don't want to, like, you know, go politics, but No politics. Just if you're speaking about freedom of expression, Yeah. no matter what. See, if you're an artist, you painting is freedom of expression. Yeah, If you're a poet, writing poetry. But most of it right now, like, you know, people demanding for their rights. And the recent one, I think, you know, for the teachers, like, you know, they came here all together to demand to get more, you know, the salary, you know, for their salaries, because actually it's not even enough for them. ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಕೂಡ ಪ್ರೊಟೆಸ್ಟ್ ಮಾಡುವಂತಹ ಜಾಗ. ಪ್ರಾಬ್ಲಮ್ ಏನಂದರೆ 2001ನೇ ಇಸ್ವಿ ತನಕ ಸದ್ದಾಮ್ ಹುಸೇನ್ ಅವರು ಈ ದೇಶವನ್ನು ಆಳಿದ್ದು. ಅಲ್ಲಿವರೆಗೂ ಯಾವ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೂಡ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಈ ದೇಶ ಸರ್ವಾಧಿಕಾರದ ಅಂಡರಲ್ಲಿತ್ತು. ಅದಾದ ಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನು ಒಳಗೊಂಡು 2019ರ ನಂತರ ಸ್ವಲ್ಪ ಚೇತರಿಸ್ಕೊತಾ ಇದೆ. ಸೊ ನಾವು ಥಿಂಗ್ಸ್ ಆರ್ ಲುಕಿಂಗ್ ಬ್ರೈಟ್ ಆ್ಯಂಡ್ ಫಾರ್ ಇರಾಕ್, ವಾಟ್ ಯು ಸೇ? Yeah, Iraq right now it's getting settled down after the liberation from ISIS, and like in 2017 it was. And right now Iraq's safe. You know, even actually it had
has been visited by many people, many of our friends from Europe, from America, and they said, okay, it's safer than Europe. You know, even actually right now, Baghdad, imagine that Baghdad that we are talking about, it's safer than Europe. So ಯಾಕೆಂದರೆ ಯುರೋಪ್ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಕಡೆ ಫ್ರಾನ್ಸಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಈಗ ಯು ಕೆಲೂ ಅಷ್ಟೇ ಎಷ್ಟೋ ಸಮಸ್ಯೆಗಳು ನಡೀತಾ ಇದೆ. ಅದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಇರಾಕೆ ಸದ್ಯಕ್ಕೆ ಸೇಫ್ ಅಂತ ಹೇಳ್ತಾ ಇದ್ದಾರೆ ಬ್ರದರು. ಇಷ್ಟು ವರ್ಷಗಳ ಯುದ್ಧದ ನಂತರ ಫೈನಲಿ ಇವರಿಗೆ ಮುಕ್ತಿ ಸಿಕ್ಕಿ ಖುಷಿಯಿಂದ ಬದುಕ್ತಾ ಇದ್ದಾರೆ. ಐ ವಿಶ್ ಇರಾಕಿ ಪೀಪಲ್ ಆ್ಯಂಡ್ ದ ಯೂತ್ ಆ್ಯಂಡ್ ದ ನೆಕ್ಸ್ಟ್ ಜನರೇಷನ್ ಆಫ್ ಇರಾಕೀಸ್ ಆಲ್ ದ ವೆರಿ ಬೆಸ್ಟ್. Thank you so much, brother. ಏನು ಕಾರಂಜಿಗಳಿಂದ ಕೂಡಿರಂತಹ ಈ ಒಂದು ಸ್ಕ್ವೇರನ್ನು ನೋಡ್ತಾ ಇದ್ದೀರಾ, ಇದು ಯಾವುದೋ ಒಂದು ಸಾಮಾನ್ಯವಾದ ಸ್ಕ್ವೇರ್ ಅಲ್ಲ, ಒಂದು ಐತಿಹಾಸಿಕ ಜಾಗ. ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಸಾರಿದಂತಹ ಜಾಗ. ಎಲ್ಲ ಸರ್ವಾಧಿಕಾರಿಗಳ ಪತನ ಒಂದಲ್ಲ ಒಂದು ದಿವಸ ಖಚಿತ ಅಂತ ತೋರಿಸಿದಂತಹ ಜಾಗ. 24 ವರುಷಗಳು ಸದ್ದಾಂ ಹುಸೇನ್ ಅವರು ಈ ಒಂದು ದೇಶವನ್ನು ಸರ್ವಾಡಳಿತ ಮಾಡಿದ ನಂತರ ಅವರನ್ನು ಮತ್ತು ಹಾಗೆ ಅವರ ಸರ್ಕಾರವನ್ನು ಹಾಗೆ ಅವರ ಆರ್ಮಿಯನ್ನು ಉರುಳಿಸಿ ಅಮೆರಿಕ ಹಾಗೆ ಕೋಲಿಷನ್ ಫೋರ್ಸಸ್ಸು ಈ ಒಂದು ದೇಶದ ಸರ್ಕಾರ ಮತ್ತು ದಿಕ್ಕನ್ನೇ ಬದಲಾಯಿಸಿತು. ಒಂದು ಐತಿಹಾಸಿಕ ಮೂಮೆಂಟ್ ಏನಪ್ಪ ಅಂದರೆ ಸದ್ದಾಂ ಹುಸೇನ್ ಅವರ ಒಂದು ದೊಡ್ಡ ಪ್ರತಿಮೆ ಇದೇ ಜಾಗದಲ್ಲಿ ಇತ್ತು. 2003ನೇ ಇಸ್ವಿಯಲ್ಲಿ ಇದೇ ಜಾಗದಿಂದ ನೀವೆಲ್ಲರೂ ಟಿ ವಿಯಲ್ಲಿ ನೋಡಿರ್ತೀರ, ಸದ್ದಾಂ ಹುಸೇನ್ ಅವರ ಪ್ರತಿಮೆಗೆ ಒಂಥರ ಹಗ್ಗ ಎಲ್ಲ ಹಾಕಿ ಎಳೆದು ಇಲ್ಲಿನ ಲೋಕಲ್ ಜನಗಳು ಕೆಳಗಡೆ ಬೀಳಿಸಿದಂತಹ ಒಂದು ಐತಿಹಾಸಿಕ ಕ್ಷಣ ಇದೇ ಜಾಗ. ಅದೇ ಜಾಗದಲ್ಲಿ ಇವತ್ತು ಕಾರಂಜಿ ನೋಡ್ಬೋದು, ಹಿಂಭಾಗದಲ್ಲಿ ಒಂದು ಸುಂದರವಾದ ಮಾಸ್ಕ್ನ ನೋಡ್ಬೋದು, ಈ ಕಡೆ ಕೂಡ ಕಾರಂಜಿಯನ್ನು ನೋಡ್ಬೋದು. ಈಗ ಇದು ಒಂದು ಸುಂದರವಾದ ಉದ್ಯಾನವನವಾಗಿ ಹಾಗೆ ಸ್ಕ್ವೇರ್ ಆಗಿ ಮಾರ್ಪಟ್ಟಿದೆ. ಯಾರಿಗೂ ಗೊತ್ತೇ ಆಗಲ್ಲ ಇದೇ ಜಾಗದಲ್ಲಿ ಆ ಒಂದು ಕ್ಷಣ ನಡೆದಿತ್ತು ಅಂತ. ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇತ್ತು, ಸುಮ್ಮನೆ ಹಂಗೆ ಅಟೆಂಡ್ ಮಾಡೋಣ, ಇಲ್ಲಿಯ ಲೋಕಲ್ ವೈಬ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ನನ್ನ ಜೊತೆಗಿದ್ದಾರೆ ಬಹಳ ಫೇಮಸ್ ಆದ ಇರಾಕಿ ಸಿಂಗರು ತಾಕಿ ಅವ್ರ ಹೆಸರು. ಅವ್ರು ಇವಾಗಷ್ಟೇ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ರು. ಸ್ಟೇಜ್ ಲೈಟ್ಸ್ ಎಲ್ಲ ಆಫ್ ಆದಮೇಲೆ ನಮಗೋಸ್ಕರ ಸೆಪರೇಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದೊಂದು ಇರಾಕಿ ಕನ್ನಡಿಗ ಅಥವಾ ಇರಾಕಿ ಇಂಡಿಯನ್ ಫ್ರೆಂಡ್ಶಿಪ್ನ ಸಂಕೇತ. ಈಗ ನಮಗೋಸ್ಕರ ಅವರು ಒಂದು ಸುಂದರವಾದ ಗೀತೆ, ಇರಾಕಿ ಗೀತೆಯನ್ನು ಹಾಡಲಿದ್ದಾರೆ. ಬ್ರದರ್, the mic goes to you. Please sing for us. I will sing it. What do you want, bro? Anything, bro. Anything which will touch our soul. لو كان لي قلبان لعشت بواحد وتركت قلبا في هواه 1001 ನೈಟ್. ಈ ಒಂದು ಕತೆ ಅಥವಾ ಪುಸ್ತಕವನ್ನು ಎಲ್ಲರೂ ಓದಿರ್ತೀರ ಅಥವಾ ಕೇಳಿರ್ತೀರ. ಬಹಳ ಐತಿಹಾಸಿಕ. ಈ ಜಾಗ ಕೂಡ ಅಷ್ಟೇ ಐತಿಹಾಸಿಕ ಜಾಗ. ನೀವು ನೋಡ್ತಾ ಇದ್ದೀರಾ ಶಾಹರಿಯಾರ್, ಇದು ಪ್ರಿನ್ಸ್ ಶಾಹರಿಯಾರು, ಅಲ್ಲಿ ಪ್ರಿನ್ಸಸ್ ಶಾಹರಜಾರ್ನ ನೋಡ್ತಾ ಇದ್ದೀರಾ. ಇವರಿಬ್ಬರ ಒಂದು ದಂತ ಕತೆ ಅಂತಲೇ ಕರಿಬೋದು. ಶಾಹರಿಯಾರ್ಗೆ ತನ್ನ ಪತ್ನಿ ಮೋಸ ಮಾಡ್ತಾಳೆ. ಶಾಹರಿಯಾರ್ ಯಾರು? ದೊಡ್ಡ ರಾಜ. ಇಂಡಿಯನ್ಸ್ ಹೇಳ್ತಾರೆ ಇದು ಇಂಡಿಯನ್ ಕಿಂಗ್ ಅಂತ, ಪರ್ಷಿಯನ್ಸ್ ಹೇಳ್ತಾರೆ ಇವರು ನಮ್ಮ ಸ್ಟೋರಿ ಅಂತ, ಹಾಗೆ ಬಾಗ್ದಾದವ್ರು ಹೇಳ್ತಾರೆ ಇರಾಕಿ ಸ್ಟೋರಿ ಇದು ಅಂತ. ಯಾರದೇ ಸ್ಟೋರಿ ಆದ್ರೂ ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಶಾಹರಿಯಾರ್ ತನ್ನ ಪತ್ನಿ ಯಾರು ಅವನ್ನ ಚೀಟ್ ಮಾಡ್ತಾರೆ ಅವ್ರನ್ನ ಕೊಂದುಬಿಡ್ತಾನೆ. ಒಂದು ರಾತ್ರಿ ಮದುವೆ ಆದ ನೆಕ್ಸ್ಟ್ ರಾತ್ರಿನೇ ಚೀಟ್ ಮಾಡಿದ್ದು ಗೊತ್ತಾಗ್ಬಿಟ್ಟು ಕೊಂದುಬಿಡ್ತಾನೆ. ಅದಾದಮೇಲೆ ಏನು ಮಾಡ್ತಾನೆ, ತುಂಬ ಜನಗಳು, ತನ್ನ ಊರಿನ ಬಹಳಷ್ಟು ಜನಗಳನ್ನು ಮದುವೆ ಆಗಕ್ಕೆ ಶುರು ಮಾಡ್ತಾನೆ. ಮದುವೆ ಆದ ನಂತರ ಏನು ಮಾಡ್ತಾನೆ, ಪ್ರತಿನಿತ್ಯ ಯಾರನ್ನ ಮದುವೆ ಆಗಿರ್ತಾನೋ ಆ ರಾತ್ರಿ ಕಳೆದ ನಂತರ ಮಾರನೇ ದಿವಸನೇ ಕೊಲ್ಲಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಈ ಒಂದು ಲೂಪ್ ನಡೀತಾನೆ ಹೋಗುತ್ತೆ, ತುಂಬ ದಿವಸ ನಡೆಯುತ್ತೆ. ಅದಾದಮೇಲೆ ಶಾಹರಜಾದನ್ನು ಮದುವೆ ಆಗ್ತಾನೆ. ಸೊ ಈ ಹುಡುಗಿಯನ್ನು ಮದುವೆ ಆದ ನಂತರ ಹೇಗಾದರೂ ಮಾಡಿ ಈ ಹುಡುಗಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾಳೆ, ಹೇಗೆ ಇದನ್ನು ಸರಿ ಮಾಡ್ಕೊಳ್ಳೋದು ಅಂತ. ಅವಳ ಟ್ಯೂಟರ್ ಏನಿರ್ತಾಳೆ ಅವ್ರಿಗೊಂದು ಐಡಿಯಾ ಹೇಳ್ಕೊಡ್ತಾರೆ. ಹಾಗೇನೆ ಅವಳು ಒಂದು ಕೆಲಸ ಮಾಡ್ತಾಳೆ. ಏನಪ್ಪ ಅಂದರೆ, ಕಿಂಗ್ಗೆ ಪ್ರತಿ ರಾತ್ರಿ ಒಂದು ಕಥೆಯನ್ನು ಹೇಳ್ತಾಳೆ. ಆ ಕತೆ ಹೆಂಗೆ ಹೇಳ್ತಾಳೆ ಅಂದರೆ, ಅದಕ್ಕೆ ಒಂದು ಎಂಡಿಂಗು ಇರಬಾರ್ದು. ಆ ಎಂಡಿಂಗ್ನ ನಾಳೆ ಹೇಳ್ತೀನಿ ಅಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿ ಕಟ್ ಮಾಡಿಬಿಡ್ತಾಳೆ.
ಶಾರಜಾರ್ ಪ್ರತಿ ದಿವಸನೂ ಶಾರೆಯಾರು ಕೇಳಿಸ್ಕೊಂಡು ಆಯಿತು ನಾಳೆವರೆಗೂ ಕಾಯೋಣ ನಾಡಿದ್ವರೆಗೂ ಕಾಯೋಣ ಅಂತ 1001 ರಾತ್ರಿಗಳು ಇದೇ ರೀತಿ ಕತೆ ಹೇಳಿ ಹೆಣ್ಮಕ್ಳು ಗೊತ್ತಲ್ಲ ಕತೆ ಹೇಳೋಕ್ಕೆ ಶುರು ಮಾಡಿದ್ರೆ ಹೇಳ್ತಾನೆ ಇರ್ತಾರೆ. ಹೇಳಿ ಹೆಂಗೋ ತನ್ನ ಪ್ರಾಣವನ್ನು ಉಳಿಸ್ಕೋತಾಳೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಶಾರೆಯಾರ್ಗೆ ತನ್ನ ಪತ್ನಿಯ ಮೇಲೆ ನಂಬಿಕೆ ಬರುತ್ತೆ, ತನ್ನ ಪತ್ನಿಯ ಒಳ್ಳೆತನದ ಬಗ್ಗೆ ನಂಬಿಕೆ ಬರುತ್ತೆ, ಮತ್ತು ಹೆಣ್ಣಿನ ಮೇಲೆ ನಂಬಿಕೆ ಬರುತ್ತೆ. ಅವಳನ್ನು ಉಳಿಸ್ಕೊಂಡು ಕಡೆಯವರೆಗೂ ತನ್ನ ಹೆಂಡತಿಯನ್ನಾಗಿ ಇಟ್ಕೋತಾರೆ. ಸೊ ಇದೇ ಶಾರೆಯಾರ್ ಶಾರಜಾರ್ನ 1001 ನೈಟ್ ಕತೆ. ಇರಾಕ್ ದೇಶದ ಬಾಗ್ದಾದಲ್ಲಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ದೊಡ್ಡ ಸೈಜಿನ ಹುಡುಗರಿಗೆ ಬಟ್ಟೆಯ ಅಂಗಡಿಯ ಮುಂದೆ ಬಹಳ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿರೋದನ್ನ ನೋಡಿದೆ. ಸಾಕಷ್ಟು ಬಾರಿ ಏನಾಗುತ್ತೆ ಗೊತ್ತಾ, ಬರೀ ಸಣ್ಣಗಿರೋದು ಅಂದರೆ ಜಗತ್ತಲ್ಲಿ ಐಡಿಯಲ್ ಸೈಜ್ ಅಂದರೆ ಸಣ್ಣ ಇರೋದು ಅಂತ ಮಾತ್ರ ತೋರಿಸಿದ್ದಾರೆ. ಅಕಸ್ಮಾತ್ ಎಲ್ಲ ರೀತಿಯ ಸೈಜ್ಗಳು ಇರುತ್ತೆ, ಅವ್ರುಗಳಿಗೂ ಕೂಡ ಬಟ್ಟೆ ಈ ಅವಶ್ಯಕತೆ ಇರುತ್ತೆ. ಅಂದರೆ ಫ್ಯಾಷನಬಲ್ ಕ್ಲೋತ್ಸು ಅವ್ರಿಗೆ ಯಾವಾಗಲೂ ಬರೀ ಡಬ್ಬ ಬಟ್ಟೆ ಮಾತ್ರ ಸಿಗುತ್ತೆ. ಈ ಒಂದು ಅಂಗಡಿ ನೋಡಿ ಬಹಳ ಖುಷಿ ಆಯಿತು. ಈ ಅಂಗಡಿಯ ಥಾಟ್ ಪ್ರಾಸೆಸ್ಗೆ ಇಷ್ಟ ಆಯಿತು. ಕಿಂಗ್ ಸೈಜ್ ಜನರಿಗೋಸ್ಕರ ಮಾಡಿರೋ ಸ್ಪೆಷಲ್ ಅಂಗಡಿ, ಮತ್ತು ಮುಂದೆ ಇಟ್ಟಿರೋ ಬೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲನೂ ದೇಹದಿಂದ ಮಾತ್ರ ಅಳಿಬಾರ್ದು ಅನ್ನೋದಕ್ಕೆ ಈ ಒಂದು ಗುಡ್ ಅಡ್ವರ್ಟೈಸ್ಮೆಂಟೇ ಸಾಕ್ಷಿ. ಆದ್ರೂ ಮನುಷ್ಯ ಫಿಟ್ ಆಗಿರಬೇಕು. ಅಯ್ಯೋ ಲೈಟೇ ಆಫ್ ಮಾಡಿಬಿಟ್ರು. ಇನ್ನೂನ್ ಕರಾರ್ದ ಅನ್ನೋ ಒಂದು ಬಹಳ ಬ್ಯುಸಿ ಇರುವಂತಹ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ರೋಡಲ್ಲೇ ಬಟ್ಟೆ ಅಂಗಡಿ, ಈ ಸೈಡು ಊಟ ತಿಂಡಿಯ ಅಂಗಡಿ, ಕೆಫೆಗಳು, ಸಿಕ್ಕಾಪಟ್ಟೆ ಬ್ಯುಸಿ ಏರಿಯಾ. ಸೊ ಇದನ್ನು ಸ್ಲ್ಯಾಶ್ ಅಂತ ಕರೀತಾರೆ. ಅದೇ ಐಸ್ ಒಳಗೆ ಫ್ರೂಟನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದು. ನಬಾಗೆ ಈ ಥರ ಕ್ರೌಡೆಡ್ ಪ್ಲೇಸಸ್ ಇಷ್ಟ ಇಲ್ಲ. ಯು ಡೋಂಟ್ ಲೈಕ್ ಕ್ರೌಡೆಡ್ ಪ್ಲೇಸಸ್ ರೈಟ್? ಆದರೆ ನನಗೆ ಕ್ರೌಡೆಡ್ ಪ್ಲೇಸ್ ಅಂದರೆ ಇಷ್ಟ, ಯಾಕಂದರೆ ಜನಗಳನ್ನ ನೋಡೋಕ್ಕೆ ಸಿಗೋದೇ ಇಂಥ ಜಾಗದಲ್ಲಿ. ಇರಾಕಿ ಚಿನ್ನದ ಅಂಗಡಿ. ಓ ಮೈ ಗಾಡ್, ಏನು ರೀ ಇದು? ಅಲ್ಲಿ ನೋಡಿ ಮೊಸಳೆ, ಏಡಿಕಾಯಿ, ಸಿಂಹ, ಹುಲಿ, ಕೋತಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಚಿನ್ನದಲ್ಲಿ. ವಾಟ್ ಈಸ್ ದಿಸ್? ಏನಿದು ವಿಚಿತ್ರವಾದ ಅಂಗಡಿ? ವಾಟ್ ಈಸ್ ದಿಸ್ ಕಾಲ್ಡ್? ಇದು ಪಾಮ್ ಜುಮ್ಮಾರ್ ಅಂತ ಕರೀತಾರೆ. ಪಾಮ್ ಟ್ರೀ ಇದೆಯಲ್ಲ, ಪಾಮ್ ಟ್ರೀ ಒಳಗಿನ ನಮ್ಮಲ್ಲೂ ತಿಂತೀವಿ ಬೇರೆ ಥರ, ಬಟ್ ಇದು ನಾವು ಪಾಮ್ ಟ್ರೀ ತಿನ್ನಲ್ಲ. ಆದರೆ ಕಾಯಿ ಥರ ಇದೆ. ಕಾಯಿ ನಮ್ಮದು ಎಳ್ಳಿರೊಳಗೆ ಕಾಯಿ ಇರ್ತಲ್ಲ ಆ ಥರ. هند عراقي ಬಾಂಗ್ಲಾದೇಶ್. ಹಾಂ, ಫುಟ್ಪಾತ್ಗೆ ಜಾಗನೇ ಬಿಟ್ಟಿಲ್ಲ. ಫುಟ್ಪಾತ್ ಮೇಲೆ ಎಲ್ಲ ಅಂಗಡಿ ಇಟ್ಬಿಟ್ಟಿದ್ದಾರೆ. ಜನರು ಮಧ್ಯ ನಡ್ಕೊಂಡು ಹೋಗ್ಬೇಕು. ಜಬ್ಬಾರ್ ಶರ್ಬತ್ ವಾಲಾಗೆ ಸ್ವಾಗತ. ನೋಡಿ ಶೆಕೆ ಇದೆ ಅಂದ್ಬಿಟ್ಟು ಇಡೀ ಹೋಟೆಲ್ಗೆ ಕೋಲ್ಡ್ ಪುಸ್ ಹಾಕ್ಬಿಟ್ಟಿದ್ದಾರೆ. ಆಹಾ, ಸಿಕ್ಕಾಪಟ್ಟೆ ಫೇಮಸ್ ಅಂತ. ಇಲ್ಲಿ ಜ್ಯೂಸು, ಫಲಾಫಲ್ಲು, ಆಮೇಲೆ ಏನೋ ಶವರ್ಮ ಎಲ್ಲ ಸಿಗುತ್ತೆ. ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಕೋತೀವಿ. ಲೆಟ್ಸ್ ಗೋ. ಎಲ್ಲ ನೋ ಆರ್ ಸಮ್ ಅದರ್ ಪ್ಲೇಸ್? ಅಣ್ಣ ಶರ್ಬತ್ ಕೊಡಿ 2. ಹೌ ಮಚ್? 2000 ಅಂದರೆ 120 ರೂಪಾಯಿಗೆ 2 ಜ್ಯೂಸ್. ಶರ್ಬತ್ 2. ಇಲ್ಲಿದೆ ದಾಳಿಂಬೆ ಜ್ಯೂಸು, ಇಲ್ಲಿದೆ ಲಸ್ಸಿ, ಇಲ್ಲಿದೆ ಗ್ರೇಪ್ ಜ್ಯೂಸು. ಯಾವುದನ್ನು ಬೇಕೋ ತೊಗೋಬೋದು. ಇರಾಕ್ ದೇಶದ ಜನಗಳಿಗೆ ಪರ್ಫ್ಯೂಮ್ ಅಂದರೆ ಪ್ರಾಣ. ಇಡೀ ಊರಿನಲ್ಲಿ ಎಲ್ಲೆಲ್ಲೂ ಪರ್ಫ್ಯೂಮ್ ಅಂಗಡಿ. ಈಗ ಒಂದು ಪರ್ಫ್ಯೂಮ್ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಬ್ರದರು ಒಂದು ಪರ್ಫ್ಯೂಮ್ ತೊಗೋತಾ ಇದ್ದಾರೆ. ಯಾವ ರೇಂಜಿಗೆ ಪರ್ಫ್ಯೂಮ್ ಇದೆ ಅಂದರೆ ಇಮ್ಯಾಜಿನೂ ಕೂಡ ಮಾಡೋಕ್ಕಾಗಲ್ಲ. ನಾನು 45 ದೇಶಕ್ಕೆ ಹೋಗಿದ್ದೀನಿ, ಯಾವತ್ತೂ ಇಷ್ಟೊಂದು ಪರ್ಫ್ಯೂಮ್ ಹಾಕೊಳ್ಳೋ ಜನನೂ ನೋಡಿಲ್ಲ, ಮತ್ತು ಇಷ್ಟೊಂದು ಪರ್ಫ್ಯೂಮ್ ಅಂಗಡಿನೂ ನೋಡಿಲ್ಲ. ಆಮೇಲೆ ವರ್ಲ್ಡಲ್ಲಿ ಯಾವ್ಯಾವ್ದು ಪರ್ಫ್ಯೂಮ್ ಇದೆಯಲ್ಲ ಎಲ್ಲದರದ್ದು ಕಾಪಿ ಸಿಗುತ್ತೆ ಇಲ್ಲಿ. ಯಾವುದು ಕೇಳಿ ನೀವು, ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫ್ಯೂಮ್ಸ್ ಕಾಪಿ ಎಲ್ಲರ ಹತ್ರನೂ ಇದೆ. ಸೇಮ್ ಹಂಗೆ ಇರುತ್ತೆ. ನಮ್ಮ ಬ್ರದರ್ ಇವಾಗಷ್ಟೇ ಒಂದು ಹೆಡ್ಫೋನ್ಸ್ ತೊಗೊಂಡ್ರು. ಸುಮ್ಮನೆ ಕ್ಯಾಶುವಲಾಗಿ ಕೇಳೋಣ ಅಂತ ಇಲ್ಲಿ ಎಲೆಕ್ಟ್ರಾನಿಕ್ಸ್ದು ವಿಚಾರಿಸಿದೆ, ಮೊಬೈಲ್ ಫೋನ್ದು ವಿಚಾರಿಸಿದೆ. ಮೊಬೈಲ್ ಫೋನ್ಸು ಸ್ಯಾಮ್ಸಂಗ್ S25 ಅಲ್ಟ್ರಾ 75,000ಕ್ಕೆ ಸಿಗ್ತಾಯಿದೆ. ಇಂಡಿಯಾ ದೇಶದಲ್ಲಿ 1,30,30,000 ರೂಪಾಯಿಗೆ ಸಿಗುವಂತಹ ಫೋನು
ಇಲ್ಲಿ ಕೇವಲ 75,000 ರೂಪಾಯಿಗೆ ಸಿಗ್ತದೆ. ಮತ್ತು ಆ್ಯಪಲ್ ಐಫೋನ್ 16 Pro ಮ್ಯಾಕ್ಸು ನಿಮಗೆ ಹತ್ತತ್ರ 85,000 ರೂಪಾಯಿಗೆ ಸಿಗ್ತದೆ. ಅಂದರೆ ಇಂಡಿಯಾ ದೇಶಕ್ಕೂ ಇದಕ್ಕೂ ಆಲ್ಮೋಸ್ಟ್ ಅಜಗಜಾಂತರ ವ್ಯತ್ಯಾಸ ಇದೆ ಎಲೆಕ್ಟ್ರಾನಿಕ್ಸಲ್ಲಿ. ಇನ್ ಫೋನ್ಸ್ ಎಸ್ಪೆಷಲಿ ಇರಾಕ್ ಇಸ್ ವೆರಿ ಚೀಪ್. You guys are lucky. So if you want to buy electronics, come to Iraq, Habibi. بعدين نسوي محتوى. شنو شعورك؟ Welcome to the Iraqi Chip Chips. Shop. Welcome. ಇರಾಕ್ ದೇಶದ ಜನರು ಯಾವ ರೇಂಜ್ಗೆ ಚಿಪ್ಸ್ ತಿಂತಾರೆ ಗುರು, ಒಂದೊಂದು ಮೂಟೆ ಯಾವ ರೇಂಜ್ಗಿದೆ ಅಂತ ತೋರಿಸ್ತೀನಿ ನೋಡಿ. ಬ್ರೋ ಕಮ್ ಹಿಯರ್ ಅಂಡ್ ಶೋ ಮಿ. ಇಲ್ಲಿ ನೋಡ್ರಿ, ಇಲ್ಲಿ ಚಿಪ್ಸ್ ಪ್ಯಾಕೆಟ್ ನೋಡ್ರಿ ಒಂದ್ಸಲಿ ನೋಡಿ. ಅಯ್ಯಪ್ಪ, ಈ ಥರ ಇಟ್ಕೊಂಡು ಕೂತ್ಕೊಂಡು ತಿಂದರೆ ಚಿಪ್ಸ್ ಕತೆ ಏನಾಗಬೇಕು ಅಥವಾ ನಮ್ಮ ಕತೆ ಏನಾಗಬೇಕು ನೋಡಿ. ಇಲ್ಲಿ ರೋಡಲ್ಲಿ ಚಿಪ್ಸ್ನ ಹೆಂಗೆ ಜೋಡಿಸಿದ್ದಾರೆ ಅಂತ. ಇರಾಕಿ ಜನಗಳಿಗೆ ಪೊಟ್ಯಾಟೊ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಕೇಳೋಣ. ನಮಸ್ತೆ. ನೋಡಿ ಚಿಪ್ಸ್ ಮ್ಯಾನ್ ಇಲ್ಲಿದ್ದಾರೆ. ಈಸ್ ದ ಚಿಪ್ಸ್ ಮ್ಯಾನ್ ಆಫ್ ಇರಾಕ್. ಸೊ ನಮಗೋಸ್ಕರ ಇವಾಗ ಸ್ವಲ್ಪ ಚಿಪ್ಸ್ನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ನಾವು ನಮ್ಮ ಬ್ರದರು ನಬಾ ಎಲ್ಲ ಒಟ್ಟಿಗೆ ಚಿಪ್ಸನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಬ್ರೋ. What you need? Spicy chicken cheese. ಸ್ಪೈಸಿ ಬ್ರೋ, ಸ್ಪೈಸಿ. Okay. ಎಷ್ಟು ರೀತಿ ಮಸಾಲೆ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. And this spicy. Yes, put spicy. Cheese. Everything. Cheese, only cheese. Make my friends fat. Mix. Yes, make my friends fat. Why? Cute. I cannot. I don't want to offer them weight. ಹೆಂಗ್ ಮಸಾಲ ಮಿಕ್ಸ್ ಮಾಡ್ತಾರೆ ನೋಡಿ. ಆಹಾ ಆಹಾ. ಸೂಪರ್. You will come. ಟೇಸ್ಟ್ ಅಸ್ಲಿ. Mister, this for you, don't money. No, you should take money. No. No, not money. Don't do that. Not money. You will come. It's for you. What is your name? My name is Sandro. Sandro the chips man. Yes. Chipsy Karada. ಚಿಪ್ಸ್ ಕರಾದ. Yes. ಓಕೆ ಬ್ರದರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಥರದ ಡ್ರೈ ಫ್ರೂಟ್ಸು ಎಲ್ಲ ಇಟ್ಟಿದ್ದಾರೆ. ಬಟ್ ಮೇಯ್ನು ಇವರ ಬಿಸ್ನೆಸ್ಸು ಚಿಪ್ಸು. ಯು ಮೇಕ್ ಇಟ್. ಆಹಾ, ಗೋಡಂಬಿ ಇಷ್ಟು ನಮ್ಮ ದೇಶದಲ್ಲಿ ಮಾರಿದಿದ್ರೆ ಒಂದು 100 ರೂಪಾಯಿಗೆ ಮಾರಿರೋರು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. This India. ಇಂಡಿಯಾ. Hey. ಯುವರ್ ಡಾಟರ್. ಡಾಟರ್. Yes, his daughter. ಹಲೋ, ವಾಟ್ ಈಸ್ ಯುವರ್ ನೇಮ್? ಇಲಾನಾ. Elena, yes. ಸೊ ನೈಸ್ ನೇಮ್. Yes. ವೆರಿ ನೈಸ್. ವೆರಿ ನೈಸ್. ಸೊ ಭಾಳ ಖುಷಿಯಾಗುತ್ತೆ ಈ ಥರ ಲೋಕಲ್ಸು ಚೆನ್ನಾಗಿ ಬೆರೆತು ಮಾತಾಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಎಸ್ಪೆಷಲಿ ಇಂಡಿಯನ್ಸ್ ಅಂದರೆ ಅಂತ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ರೆಸ್ಪೆಕ್ಟ್. ಇಲ್ಲಾನಾ? ಬರೀ ಒಂದೇ ಅಲ್ಲ, ಕೋಲಾ ಕೂಡ ಗೆಸ್ಟ್ಗೆ ಅಂತ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹಬೀಬಿ. You will come, Habibi. ಥ್ಯಾಂಕ್ ಯು. What's your name? ರಾಮ್ Ram. ಫ್ರಮ್ ಹಿಂದೂಸ್ತಾನ್, Yes. ಇಂಡಿಯಾ, India. Delhi. ಬೆಂಗಳೂರು, ಕರ್ನಾಟಕ. Bye. ಚಿಪ್ಸ್ ಅಂಗಡಿ ನೋಡೋಣ ಅಂತ ಬಂದರೆ ಕೈ ತುಂಬ ಚಿಪ್ಸು, ಕೋಲಾ ಗೀಲಾ ಎಲ್ಲ ಕೊಟ್ಟು ಕಳಿಸ್ತು ಗುರು. ಇದು ಇರಾಕಿ ಹಾಸ್ಪಿಟಾಲಿಟಿ, ಸೂಪರ್ ಸ್ಪೆಷಲ್ ಹಾಸ್ಪಿಟಾಲಿಟಿ. ಆದರೆ ಇವರು ತಿನ್ನೋ ಚಿಪ್ಸ್ ರೇಂಜ್ ನೋಡ್ಬಿಟ್ಟು ಎದುರೋಗ್ಬಿಟ್ಟಿದ್ದೀನಿ ನಾನು. ದೊಡ್ಡ ಬ್ಯಾಗು. ನಾವು 1 ವರ್ಷ ತಿನ್ನೋ ಚಿಪ್ಸು ಇವರು ಒಂದೇ ದಿವಸದಲ್ಲಿ ತಿಂತಾರೆ. ಇವತ್ತು ರಾತ್ರಿ ಇರಾಕಿ ಫ್ಯಾಮಿಲಿ ಜೊತೆ ಉಳ್ಕೋತಾ ಇದ್ದೀನಿ. ಬರೀ ಕೈಯಲ್ಲಿ ಮನೆಗೆ ಹೋಗಬಾರ್ದು ಅಂತ ಇಲ್ಲೊಂದು ಸಿಹಿ ಅಂಗಡಿಗೆ ಬಂದಿದ್ದೀನಿ. ಏನಾದ್ರು ಸಿಹಿನ ತೊಗೊಂಡೋಗ್ತೀನಿ. ಇಲ್ಲಿ ಕುನಾಫಾ ಬಹಳ ಫೇಮಸ್ ಅಂತೆ. ನಮ್ಮ ಬ್ರದರ್ ಒಸಾಮ ಬಂದು ಹೆಲ್ಪ್ ಮಾಡೋದಕ್ಕೆ. ಥ್ಯಾಂಕ್ ಯು ಬ್ರೋ. ಎಷ್ಟು ರೀತಿಯ ಸಿಹಿ ಇದೆ ನೋಡಿ. ಫಸ್ಟ್ ಟೈಮ್ ನಾನು ಜಲೇಬಿ ನೋಡ್ತಾ ಇದ್ದೀನಿ. ಸಾಕಷ್ಟು ಬೇರೆ ರೀತಿಯ ಸಿಹಿಗಳನ್ನ ಇಟ್ಟಿದ್ದಾರೆ. ಬಕ್ಲಾವಾಗಳು ಬೇಕಾದಷ್ಟಿದೆ. ಇಲ್ಲೂ ಅಷ್ಟೇ ಕೇಕ್ಗಳಿಟ್ಟಿದ್ದಾರೆ. ಟರ್ಕಿಶ್ ಕೇಕ್, ಬಿಸ್ಕಾಫ್ ಕೇಕು, ಬೇರೆ ರೀತಿಯ ದೊಡ್ಡ ಕೇಕ್ಗಳು ಪ್ರತಿಯೊಂದು ಇದೆ. ವೆರಿ ನೈಸ್. ಏನಾದ್ರು ತೊಗೊಂಡು ಇಲ್ಲಿಂದ ಮನೆಗೆ ಹೊರಟೆ
ಸೊ ಇವತ್ತಿನ ರಾತ್ರಿಯ ವಿಡಿಯೋನ ಇಲ್ಲೇ ಮುಗಿಸೋಣ. ನನ್ನ ಪ್ರೀತಿಯ ಸ್ನೇಹಿತ ಒಸಾಮನ್ಗೆ ಪ್ರೀತಿಯ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಕಮಿಂಗ್ ಮೀ ಟುಡೇ. No problem. And No worries. thank you for the great evening. No worries. No, you're good. You're good.